ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಚಾರ್ಜ್ ಶೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಸಲ್ಲಿಸುವ ಮುನ್ನವೇ ಲೀಕ್ಔಟ್ ಆಗ್ತಾ ಇದೆ. ಸರ್ಕಾರದ ನ್ಯೂನತೆಗಳನ್ನ ಮುಚ್ಚಿಡೋದಕ್ಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಮಾಜಿ ಸಚಿವ ರೇವಣ್ಣ ಕಿಡಿಕಾರಿದ್ದಾರೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಚಾರ್ಜ್ ಶೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಾಜಿ ಸಚಿವ ರೇವಣ್ಣ ಕಿಡಿಕಾರಿದ್ದಾರೆ. ಕೋರ್ಟ್ಗೆ ಸಲ್ಲಿಸುವ ಮುನ್ನವೇ ಲೀಕ್ಔಟ್ ಆಗ್ತಾ ಇದೆ. ಅಂದರೆ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿಗಳು ಕೋರ್ಟ್ಗೆ ಸಲ್ಲಿಸುವ ಮುನ್ನವೇ ಲೀಕ್ ಆಗ್ತಾ ಇದೆ. ಸರ್ಕಾರದ ನ್ಯೂನತೆಗಳನ್ನು ಮುಚ್ಚಿಡೋದಕ್ಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಮಾಜಿ ಸಚಿವ ರೇವಣ್ಣ ಕಿಡಿಕಾರಿದ್ದಾರೆ. ಈ ರಾಜ್ಯದಲ್ಲಿ ಈ ಸರ್ಕಾರದ ನ್ಯೂನತೆಗಳನ್ನ ಇದು ಮಾಡೋದಕ್ಕೋಸ್ಕರ ಕೆಲವು ವಿಷಯಗಳನ್ನ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸೋಕ್ಕಿಂತ ಮುಂಚೆನೇ ಯಾರ ಕೈಲಿ ಸೇರುತ್ತೆ ಅನ್ನೋದು ಗೊತ್ತಾ? ಕಾಪಿಗಳು, ಚಾರ್ಜ್ ಶೀಟ್ ಕಾಪಿಗಳು ಕೋರ್ಟ್ಗೆ ಸಲ್ಲಿಸೋದಕ್ಕಿಂತ ಮುಂಚೆನೇ ಲೀಕ್ಔಟ್ ಮಾಡ್ತಾ ಇರೋರು ಯಾರು? ಅದು ತೀರ್ಮಾನ ಮಾಡೋರು ಯಾರು? ನನಗೆ ನ್ಯಾಯಾಲಯದ ಬಗ್ಗೆ ಗೌರವ ಇದೆ, ದೇವ್ರ ಬಗ್ಗೆ ನಂಬಿಕೆ ಇದೆ. ಈ ರಾಜ್ಯದಲ್ಲಿ ಯಾವ ರೀತಿ ಏನು ನಡೀತಾ ಇದೆ ಅಂದರೆ ಅದ್ರ ಬಗ್ಗೆ ತಾವೇ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳೋದು, ಚಾರ್ಜ್ ಶೀಟು ಕೋರ್ಟ್ಗೆ ಸಲ್ಲಿಸೋದಕ್ಕಿಂತ ಮುಂಚೆನೇ ಏನೇನು ನಡೀತಾ ಐತೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಹೊರಗಡೆ ಎಲ್ಲಿ ಇದಾಗ್ತಾ ಇದೆ, ಯಾರ ಕೈ ಸೇರಿದೆಯೋ ಗೊತ್ತಿಲ್ಲಪ್ಪ ನನಗೆ. ಈ ಸರ್ಕಾರದ ನ್ಯೂನತೆಗಳನ್ನ ಮುಚ್ಚಾಕೊಳ್ಳೋಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಭಾವನೆ ಇದೆ. ಈಗ ಉದಾಹರಣೆಗೆ ಹೇಳಿದ್ರೆ, ನೆನ್ನೆ ಅವರು ನನ್ನ ಮಾಧ್ಯಮ ಮಿತ್ರರು ಕೇಳಿದರು ನನಗೇನಂತ, ಸರ್ SITಯವರು A1 ಬೇರೇನು ಮಾಡ್ತಾರೆ, ನಿಮ್ಮ ಏನು ನಮ್ಮ ಇದರದು ವಾಲ್ಮೀಕಿ ನಿಗಮದ್ದು ಐಡಿಯರು A1 ಮಾಡ್ತಾರೆ. ಪಾಪ ನಾನು ನಾಗೇಂದ್ರ ಅವ್ರ ಬಗ್ಗೆ ನಮಗೆ ಗೌರವ ಇದೆ, ನಾನು ಅದು ಸಣ್ಣದ ನಾನು ಮಾತಾಡಲ್ಲ. ಹೆಂಗೆ ಅದ್ರ ಕೈ ಬಿಟ್ಟರು? SIT ಯಾವ ರೀತಿ ಕೆಲಸ ನಡೀತಾ ಇದೆ, ಇದು ರಾಜಕೀಯದ ಇದನ್ನು ಎದುರಿಸೋಕ್ಕೆ ಇಂಥವೆಲ್ಲ ನಾನು ನೋಡಿಬಿಟ್ರೇನ್ರಿ. ನನಗೆ ನ್ಯಾಯಾಲಯದಲ್ಲಿ ನಾನಿರುವಾಗ ನಾನು ಯಾವುದೂ ಮಾತಾಡಬಾರ್ದು ಸುಮ್ಮಿದ್ದೀನಿ. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ, ನ್ಯಾಯಾಲಯದ ಮೇಲೆ. ಇವತ್ತು ಚಂದ್ರಬಾಬು ನಾಯ್ಡು ಜೈಲಿಗೆ ಹಾಕಿದ್ರಪ್ಪ, ಅದೇ 1 ವರ್ಷದಲ್ಲಿ ಏನಾಯಿತು? ಶಾನ ಜೈಲಿಗೆ ಹಾಕಿದ್ರು, ಹೋಮ್ ಮಿನಿಸ್ಟರ್ ಇವತ್ತು. ಕಾಲಚಕ್ರ ತಿರುಗುತ್ತೆ, ಗೊತ್ತಿದೆ ನನಗೂ ರಾಜಕಾರಣ. ನಾನು 25 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ, 40 ವರ್ಷ ರಾಜಕಾರಣದಲ್ಲಿದ್ದೀನಿ. ಈ ಅಧಿಕಾರಿಗಳು ಬಿಟ್ಟು ಎದುರಿಸ್ತೀವಿ ಅನ್ನೋದಾದರೆ ಇದಕ್ಕೆಲ್ಲ ಎದುರ್ತಾನೆ ದೇವೇಗೌಡನ ಮಗ ರೇವಣ್ಣ ಅಂತ ಗೊತ್ತಾ? ದೇವೇಗೌಡರ ಮೇಲೆ COD ಮಾಡಿದರು. ದೇವೇಗೌಡರ ಮೇಲೆ COD ತನಿಖೆ ಮಾಡಿ ಅದೇ ಅಧಿಕಾರಿ COD ಲೋಕಾಯುಕ್ತ ಎಲ್ಲ ಮಾಡಿ ಏನಾಯಿತು? ದೇವೇಗೌಡರ ಮೇಲೆ ಅದೇ ಅಧಿಕಾರಿ ಬಂದು ದೇವೇಗೌಡರ ಮುಖ್ಯಮಂತ್ರಿ ಆದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.